ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ವಿರೋಧ ಪಕ್ಷದ ಶಾಸಕರುಗಳು ಮಾತಾಡ್ತಾರೆ, ಕೆಲವೊಂದಿಷ್ಟು ವಿರೋಧ ಪಕ್ಷದ ಶಾಸಕರು ರಾಜೀನಾಮೆ ಕೂಡ ಒತ್ತಾಯನ ಮಾಡ್ತಾ ಇರುವಂತದ್ದು. ಈಗ ನಾವು 136 ಜನ ಅವ್ರ ಜೊತೆ ನಿಂತಿದ್ದೀವಿ, ಹೈಕಮಾಂಡ್ ನಿಂತಿದೆ, ಮಂತ್ರಿಮಂಡಲ ನಿಂತಿದೆ ಅಂದಾಗ ನಿಮ್ಗೂ ಆಶ್ಚರ್ಯ ಆಯ್ತಿತ್ತು. ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇರೋದು ಅಂತ. ಈಗ ವಿರೋಧ ಪಕ್ಷದವ್ರು ಅದು ಬಹಳ ಮಹಾನ್ ನಾಯಕರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರನ್ನೆಲ್ಲ ಹೇಳ್ಬಿಟ್ರು. ಸೊ ರಾಜೀನಾಮೆ ಏನು ಸುಮ್ನೆ ಕೇಳಕ್ಕಾಗ್ತದ, ಇವ್ರು ರಾಜೀನಾಮೆ ಕೊಟ್ಟಾರ ಅಂತ. ಈಗಲಾರು ಕುಮಾರಸ್ವಾಮಿಗೆ ಮತ್ತು ಅಶೋಕ್ಗೆ ನಮ್ಮ ವಿಜಯೇಂದ್ರಂಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ. ಈಗ ಕೇಸು FIR ಯಾರ್ಯಾರ ಮೇಲೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವ್ರದ್ದು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೇರವಾಗಿ ಅದ್ರ ಹೊಣೆ ಹೊರ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ಇನ್ನೂ ಅನೇಕರು BJP-ನಲ್ಲಿ JDS-ನಲ್ಲಿ ಇದ್ದಾರೆ. ಸೊ ಅವ್ರು ಯಾರನ್ನು ಸಹ ಈ ವಿಚಾರಕ್ಕೆ ಅಂಟ್ಕೊಳ್ಳಲ್ಲ, ಸಿದ್ದರಾಮಯ್ಯನವ್ರು ಮಾತ್ರ ಇದು ಕಂಟ್ಕೊಳ್ಳುತ್ತೆ ಅಂತ ಅಂದ್ರೆ ಅದಕ್ಕೋಸ್ಕರ ವಿರೋಧ ಪಕ್ಷದವ್ರು ಹೇಳೋರಲ್ಲ. ಈಗಲಾರು ಅವ್ರ ಪಕ್ಷದ ನಾಯಕರುಗಳು ಸೊ ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರ್ಲಿ ಬಿಡಿ. ಸರ್, ದಸರಾ ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ನನಗೆ ಇನ್ನೊಂದು ವರ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳ್ತಾರೆ. ಮುಂದಿನ ವರ್ಷ ಮಾಡ್ಬೇಕು. ಮುಂದಿನ ವರ್ಷ ಇದೇ ತರ ಮಹಾತಾಯಿಗೆ ಪೂಜೆ ಮಾಡೋ ಭಾಗ್ಯ ಕೊಡವ ಅಂತ ಕೇಳಿದರೆ, ಒಂದ್ ವರ್ಷ ಅಂತ ಅಲ್ಲ, ಅದರ ಅರ್ಥ ಒಂದ್ ವರ್ಷ ಅಂತ ಅಲ್ಲ, ಅಲ್ಲಿ ಗಂಟ ಎಲ್ಲವೂ ಸಹ ನಿರ್ವಿಘ್ನದಿಂದ ನಡೀಲಿ ಅನ್ನೋದನ್ನ ಕೇಳ್ಕೊಳ್ಳಿ. ಯಾರಾದ್ರೂ ಈಗ ನಾವು ಗಣಪತಿ ಮುಂದೆ ಹೋದಾಗ ನಾವು ಈಗ ಆರೋಗ್ಯ ಕೊಡಪ್ಪ ಅಂತೀವಿ, ಚೆನ್ನಾಗಿಡಪ್ಪ ಅಂತೀವಿ, ಎಲ್ಲವೂ ಸುರಕ್ಷೆ ಪ್ರತಿ ವರ್ಷ ನಡ್ಕೊಂಡು ಹೋಗ್ಲಿ ಅಂತೀವಿ. ಹಂಗೆ ಕೇಳಿದ್ರೆ ಏನಿಲ್ಲ, ಅವ್ರು ಹೇಳಿದಾರಲ್ಲಪ್ಪ ನಾ ಇರ್ತೀನಿ, ಮುಂದುವರಿತೀನಿ ಅಂತ. ನಮ್ಮಲ್ಲಿ ಅದ್ಯಾವುದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಇಲ್ಲ. ಸೊ ಬಂದಾಗ ನಿಮಗೂ ಗೊತ್ತಾಗದೆ ಇರಕ್ಕಿಲ್ಲ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ.